ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ. ಬೆಳಗಾವಿವರೆಗೂ ಹರಡಿದ ದರ್ಶನ್ ಸಿಗರೇಟ್ನ ಹೊಗೆ ಅನ್ನೋ ಪ್ರಶ್ನೆ. ದರ್ಶನ್ನಿಂದಾಗಿ ಬೇರೆ ಜೈಲಿನ ಕೈದಿಗಳಿಗೂ ಕೂಡ ಎಫೆಕ್ಟ್ ತರ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಬೇಡಿಕೆ ಈಡೇರಿಕೆಗೆ ಕೈದಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೂ ಬೀಡಿ, ಸಿಗರೇಟು, ತಂಬಾಕು ಕೊಡಿ ಅಂತ ಈ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಬೀಡಿ, ಸಿಗರೇಟು ಕೊಡೋವರೆಗೂ ಊಟನೇ ಮಾಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಜೈಲಾಧಿಕಾರಿಗಳಿಗೆ ತಲೆನೋವಾಗ್ಬಿಟ್ಟಿದೆ ಈ ಕೈದಿಗಳ ಬೇಡಿಕೆಗಳು. ನೋಡಿ, ಈ ಸಿಗರೇಟ್ ಸೇದಿನ ದೊಡ್ಡ ವಿಚಾರನ ಅಂತ ತುಂಬಾ ಜನ ಮೇಧಾವಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಏನ್ ಸಿಗರೇಟ್ ಸೇಯಂಗಿಲ್ವಾ? ಸಿಗರೇಟ್ ಸೇದಿದ್ ಏನಾಗ್ಬಿಡ್ತು? ಇದೇನಾ ಸುದ್ದಿ? ಬೇರೆ ಸುದ್ದಿಗಳು ಇಲ್ವಾ ಅಂತ ಇದೇ ಕಾರಣಕ್ಕೆ ನಾವು ಬಾಯಿ ಪಟ್ಕೊಳ್ತಾ ಇದ್ದಿದ್ದು. ಈ ತರ ಎಲ್ಲ ಮಾಡೋದು ತಪ್ಪು, ಶಿಕ್ಷೆ ಆಗ್ಬೇಕು ಅಂತ. ಈ ಮನುಷ್ಯ ಸಿಗರೇಟ್ ಸೇದು ಅಂತ ನೋಡಿ, ಈಗ ಇರೋ ಬರೋರೆಲ್ಲ ನಮ್ಗೆ ಅದು ಬೇಕು, ಇದು ಬೇಕು, ಬೀಡಿ ಬೇಕು, ಸಿಗರೇಟ್ ಬೇಕು, ತಂಬಾಕು ಬೇಕು, ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಯಾರೋ ಒಬ್ರು ಮಾಡುವಂತ ಎಡವಟ್ಟುಗಳು, ಕೆಲಸಗಳು ಇನ್ನುಳಿದವರ ಮೇಲೆ ಯಾವ ಥರದ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ಕಾರಣಕ್ಕಾಗಿಯೇ ನಿಮ್ಮನ್ನ ತಿದ್ದುವಂತ ಕೆಲಸವನ್ನ ಮಾಧ್ಯಮಗಳು ಮಾಡೋದು. ಈ ಕಾನೂನಿನಲ್ಲಿ ಏನು ಅವಕಾಶಗಳಿದೆಯೋ ಅಷ್ಟಕ್ಕೆ ಮಾತ್ರ ಅವಕಾಶ. ಊಟ ತಿಂಡಿ ಕೊಡಬೇಡಿ ಅಂತ ನಾವು ಹೇಳಿಲ್ಲ. ಊಟ ತಿಂಡಿ ಮಾಡ್ತಿರೋದನ್ನ ತೋರಿಸಿ ನೋಡಿ ದರ್ಶನ್ ಊಟ ಮಾಡ್ತಾ ಇದ್ದಾರೆ, ನೋಡಿ ದರ್ಶನ್ ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ನಾವೇನು ಹೇಳಿದ್ದು, ಸಿಗರೇಟ್ ಸೇದಿದ್ದು, ಆ ಕಾಪಿ ಕಪ್ ಹಿಡ್ಕೊಂಡು ಕೂತಿದ್ದು ಎಷ್ಟರ ಮಟ್ಟಿಗೆ ತಪ್ಪು ಅಂತಂದರೆ, ಇವತ್ತು ಇವ್ರು ಮಾಡ್ತಾರೆ, ನಾಳೆ ಮತ್ತೊಬ್ರು ಮಾಡ್ತಾರೆ, ನಾಳಿದ್ದು ಇನ್ನೊಬ್ರು ಮಾಡ್ತಾರೆ, ಆಚೆ ನಾಳಿದ್ದು ಎಲ್ಲರೂ ನಮಗೆ ಬೇಕು ಅಂತ ಪಟ್ಟು ಹಿಡಿದು ಕೊಡ್ತಾರೆ. ಹೇಳಿ ಕೇಳಿ ಇವರು ಸೆಲೆಬ್ರಿಟಿ ಬೇರೆ, ಹಾಗಾಗಿ ಸ್ವಲ್ಪ ಸಮಾಜದಲ್ಲಿ ತಗ್ಗಿ ಬಗ್ಗಿ ನೋಡಿಕೊಂಡು ನಡಿಬೇಕು ಅಂತ. ಆಲ್ರೆಡಿ ಇವ್ರು ಮಾತಾಡೋ ಥರನೇ ಮಾತಾಡೋರು ಸುಮಾರು ಜನ ಇದ್ದಾರೆ, ಇವ್ರು ಆಡೋ ಥರ ಆಡೋರು ಸುಮಾರು ಜನ ಇದ್ದಾರೆ. ಈ ಕೈದಿಗಳು ಕೂತಿದ್ದಾರಂತೆ ನೋಡಿ. ಅವ್ರಿಗೆ ಮಾತ್ರ ಕೊಟ್ಟಿದ್ದೀರಾ, ನಮಗೆ ಯಾಕೆ ಕೊಟ್ಟಿಲ್ಲ? ನಮಗೆ ಬೀಡಿ ಬೇಕು, ಬೀಡಿ ಇಲ್ಲ ಅಂದರೆ ತಲೆ ಓಡಲ್ಲ, ನಮಗೆ ತಂಬಾಕು ಬೇಕು, ತಂಬಾಕಿಲ್ಲ ಅಂತ ಅಂದರೆ ಸಾಧ್ಯನೇ ಇಲ್ಲ, ನಮಗೂ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಯಾರೋ ಒಬ್ಬ ತಿಳಿದವರು ಮಾಡುವಂಥ ತಪ್ಪು ಇನ್ನು ಎಲ್ಲಿಂದ ಎಲ್ಲಿಗೋ ಹೋಗಿ ಏನೇನು ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಈ ಕಾರಣಕ್ಕಾಗಿಯೇ ನಿಮಗೆ ಕೊಟ್ಟಂಥ ಅವಕಾಶ ಏನು ಅಂತ ಅಂದರೆ, ಅದನ್ನು ಪರಿವರ್ತನಾ ಕೇಂದ್ರ ಅಂತ ಹೇಳ್ತಾರೆ. ಪರಿವರ್ತನಾ ಕೇಂದ್ರದಲ್ಲಿ ಪರಿವರ್ತನೆ ಆಗಬೇಕು ಬಿಟ್ಟರೆ ಅಲ್ಲೂ ರಾಜಂತರ ವರ್ತನೆ ಮಾಡೋಕ್ಕೆ ಹೋದಾಗ ಈ ಥರ ಆಗತ್ತೆ. ಅದು ಕೇವಲ ಒಂದು ಜೈಲಿಗೆ ಮಾತ್ರ ಅಲ್ಲ. ಈಗ ಬೆಳಗಾವಿ ಜೈಲಲ್ಲಿ ಕೈದಿಗಳು ಕೇಳ್ತಾ ಇದ್ದಾರೆ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗಿ ತಟ್ಟುತ್ತೆ, ನಿಲ್ಲುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಏನು ಸಿಗರೇಟ್ ಸೇದ್ರೆ ಏನ್ರಿ ಆಗುತ್ತೆ, ಸೇಯೋಂಗಿಲ್ವೇನ್ರಿ, ಒಂದು ಸಿಗರೇಟ್ ಸೇದಕ್ಕೆ ಬಳ್ಳಾರಿ ಕಳಿಸ್ತಾರೆ ಏನ್ರಿ, ನಾನಾ ರೀತಿಯಾದ ಪ್ರಶ್ನೆಗಳು, ಉತ್ತರಗಳು. ಯಾಕೆ ಮಾತಾಡಕ್ಕೆ ಹೋಗ್ತೀರಾ? ಕಾನೂನಿನ ಬಗ್ಗೆ ಅರಿವಿಲ್ಲ ಅಂತ ಅಂದರೆ, ಅಥವಾ ಸಮಾಜದ ಮೇಲೆ ಅದು ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಯಾಕೆ ಮಾತಾಡೋದಕ್ಕೆ ಹೋಗ್ತೀರಾ? ಈಗ ಬೆಳಗಾವಿ ಜೈಲಲ್ಲಿ ಕುತ್ಕೊಂಡು ಕೈದಿಗಳು ಕೇಳ್ತಾ ಇದ್ದಾರಲ್ಲ, ಯಾರು ಕೊಡ್ತಾರೆ ತಗೊಂಡೋಗಿ? ನಾವು ಕೊಡೋಕ್ಕಾಗತ್ತಾ? ಸರಿನಾ? ಅದು ಕೇಸ್ ಹಾಕಿ ಕೂರಿಸ್ತಾರೆ. ಈಗೇನು ಮಾಡಬೇಕು? ಆ ಜೈಲಧಿಕಾರಿಗಳಿಗೆ ಎಷ್ಟು ತಲೆನೋವಾಗಿರುತ್ತೆ ಅವ್ರನ್ನ ಕಂಟ್ರೋಲ್ ಮಾಡೋದು. ಅದೆಲ್ಲ ಒಂಥರ ನಾನ್ಸೆನ್ಸ್ ಥಿಂಗ್ಸ್ ಅಲ್ವಾ? ಅಲ್ಲೇನಾದರೂ ಹೊಡೆದಾಟ, ಬಡದಾಟ, ಗಲಾಟೆ ಇದಕ್ಕೆ ಆಗೋಯ್ತು, ಯಾರೋ ಒಬ್ಬ ತಲೆ ಎಲ್ಲ ಚಚ್ಕೊಳಕ್ಕೆ ಹೋದ ಅಂತ ಅಂದರೆ ಯಾರ ಮೇಲೆ ಬರುತ್ತೆ? ಮತ್ತು ಅಧಿಕಾರಿಗಳ ಮೇಲೆ ಬರುತ್ತೆ, ಮತ್ತು ಅವ್ರ ಕೆಲಸ ಹೋಗುತ್ತೆ. ನಮಗೆ ನಿಮಗೆ ಏನು ಸಮಸ್ಯೆ ಹೇಳಿ?